ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಸೋಮವಾರ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ರು. ಏನೇನೆಲ್ಲ ತರಕಾರಿ ತೊಗೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ. ತರಕಾರಿಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಎಲ್ಲ ತರಕಾರಿ ತುಂಬಾ ಫ್ರೆಶ್ ಆಗಿತ್ತು. ಸೋಮವಾರ ನಮ್ಮೂರಲ್ಲಿ ಮಾರ್ಕೆಟ್ ಇರುತ್ತೆ, ಸೊ ಅಲ್ಲಿನೇ ತೊಗೊಬಂದ್ಬಿಡ್ತಾರೆ. ಮಾರ್ಕೆಟಲ್ಲಾದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಶಾಪೂ ಇದೆ, ಶಾಪಲ್ಲಿ ಒಂದು ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲೇ ತೊಗೊಂಬಂದ್ಬಿಡ್ತೀವಿ ಸೋಮವಾರಕ್ಕೆ ಒಂದು ಸರಿ. ನೋಡಿ, ನಮ್ಮ ಮಾವನ ಮಗಳೂ ಬಂದಳು. ಅವಳು ಸ್ಕೂಲಿಗೆ ಹೋಗಿದ್ಲು. ಅವಳು ಇವಾಗ ಬಂದು ಕೂತ್ಕೊಂಡಿದ್ದಾಳೆ. ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ. ಅದು ಇದು ತಂದು ಕೊಡ್ತಾ ಇದ್ದಾಳೆ. ಏನೇನೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಹೀರೆಕಾಯಿ ಮತ್ತು ಬೆಂಡೆಕಾಯಿ ಮತ್ತು ಚೌಳೆಕಾಯಿ ಮತ್ತು ಕರಿಬೇವು ಸೊಪ್ಪು ಮನೆಯಲ್ಲಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಅದನ್ನು ಕೂಡ ತೊಗೊಂಬಂದಿದ್ದಾರೆ. ಇವತ್ತು ನಮ್ಮ ಆಂಟಿನೇ ಹೋಗಿದ್ದರು, ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ದುಡ್ಡು ಕೊಟ್ಟು ಕಳಿಸಿದ್ವಿ. ಅದಕ್ಕೋಸ್ಕರನೇ ಕವರಲ್ಲಿ ತೊಗೊಂಬಂದಿದ್ದಾರೆ. ನಮ್ಮಮ್ಮ ಹೋಗಿದ್ರೆ ಬ್ಯಾಗ್ ತೊಗೊಂಬರ್ತಾಯಿದ್ರು. ಅಷ್ಟನ್ನು ಎತ್ತಿಡ್ತಾ ಇದ್ದೀನಿ. ಮತ್ತು ಮೂಲಂಗಿನೂ ತೊಗೊಂಬಂದಿದ್ರು. ಹಾಯ್ ಮಾಡಮ್ಮ, ಹಾಯ್ ಅಂತ ಹೇಳ್ಬೇಕು. ಇವಳ ಹೆಸರು ಬಂದುಬಿಟ್ಟು ಕೃತಿಕಾ ಅಂತೇಳಿ. ಇವಳು ನಮ್ಮ ಮಾವನ ಮಗಳು. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ನೋಡಿ, ನಮ್ಮ ಪಾಪು ಆಟ ಆಡ್ತಾ ಇದ್ದಾನೆ. ಇವಳು ಆಟ ಆಡಿಸ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಇವಳ ಜೊತೆನೇ ಆಟ ಆಡ್ತಾ ಇರ್ತಾನೆ ಅವನು. ಯಾರಾದರೂ ಪರಿಚಯ ಆದರೆ ಸಾಕು, ಅವ್ರ ಜೊತೆ ಚೆನ್ನಾಗಿ ಇರ್ತಾನೆ. ನೋಡಿ, ನಾನು ನೋಡ್ಬಿಟ್ಟು ಯಾವ ಥರ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು, ಎತ್ಕೋತಾಳೆ ಅಂತ ಹೇಳ್ಬಿಟ್ಟು ಕಾಲೆಲ್ಲ ಪಟ ಪಟ ಅಂತ ಬಡಿತಾ ಇದ್ದಾನೆ. ಈ ಥರ ಕೆಳಗಡೆನೇ ಪಾಪುನ ಮಲಗಿಸ್ಬೇಕು. ಎತ್ಕೊಂಡು ಅಡ್ಡಾಡಿದರೆ ಅದೇ ರೂಢಿನೇ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಮನೇಲಿ. ನೋಡಿ, ಪಾಪು ಈ ಥರ ತಿರುಗೋದನ್ನು ಕಲ್ತಿದ್ದಾನೆ. ಇವಾಗ ಮುಂದಕ್ಕೂ ಕೂಡ ಸ್ವಲ್ಪನೇ ಬರ್ತಾ ಇದ್ದಾನೆ. ಈ ಥರ ನನಗೆ ನಮ್ಮ ಪಾಪು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಮತ್ತು ನೈಟು ಊಟಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಎಲ್ಲ ಅಡುಗೆನೂ ನಾನೇ ಮಾಡ್ತಾಯಿದ್ದೀನಿ ಇವತ್ತು. ಯಾಕಂದರೆ ನಮ್ಮಮ್ಮಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರನೇ ನಾನೇ ಮಾಡ್ತಾಯಿದ್ದೀನಿ. ಅಮ್ಮನೇ ಮಾರ್ಕೆಟ್ಗೆ ಹೋಗ್ತಾಯಿದ್ರು. ಅಮ್ಮಗೆ ಹುಷಾರಿಲ್ಲಾರ್ದ ಕಾರಣಕ್ಕೆ ಅದಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕೆಲಸನೂ ನಾನೇ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ, ಚೌಳೆಕಾಯಿನ ಈ ಥರ ತಂದಿನೇ ಫ್ರೆಶ್ ಆಗಿರುತ್ತೆ. ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ನೆಕ್ಸ್ಟ್ ದಿನ ಮಾಡೋಕ್ಕೆ ಹೋದರೆ ಬತ್ತೋದಂಗೆ ಆಗೋಗುತ್ತೆ. ಅದಕ್ಕೋಸ್ಕರ ತಂದಿನೇ ಮಾಡ್ಕೊಂಡ್ಬಿಡ್ತೀವಿ ನಾವು. ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ನೋಡಿ, ಇವತ್ತು ಮೀನು ಸಾರು ಮಾಡಬೇಕು ಅಂತೇಳ್ಬಿಟ್ಟು ಮೀನನ್ನ ತೊಗೊಂಬಂದಿದ್ರು. ನಾನು ಬೇರೆ ಏನಾದರೂ ಸಾರು ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ಬಿಟ್ಟಿದ್ದೆ. ನಮ್ಮ ಅಪ್ಪಾಜಿ ಮೀನೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ. ಉಪ್ಪು ಹಾಕ್ಬಿಟ್ಟು ತೊಳಿರಿ ಮೀನನ್ನ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದಕ್ಕೆ ಮಸಾಲ ಹಾಕ್ಕೊಳ್ಳೋದಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಲವಂಗ ಮತ್ತು ಕೊಬ್ಬರಿನ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೋತಾ ಇದ್ದೀನಿ. ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆ ಹಣ್ಣನ್ನ ನೆನೆ ಇಟ್ಕೊಂಡಿದ್ದೀನಿ. ಮೀನು ಸಾರಿಗೆ ಹುಣಸೆ ಹಣ್ಣು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಥರನೇ ನಮ್ಮ ಮನೇಲಿ ಮಾಡೋದು. ನೋಡಿ, ಇವಾಗ ಒಂದು ಪಾತ್ರೆನ ಗ್ಯಾಸಿನ ಮೇಲ್ಗಡೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೊದಲಿಗೆ ಮಸಾಲ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಮಸಾಲಾನ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೋತಾರೆ ಮಸಾಲೆಗೆ. ನಾನು ಹಾಕ್ಕೊಳ್ಳೋದಿಲ್ಲ ಟೊಮೊಟೊ ಹಣ್ಣನ್ನು, ಹಾಗೇ ಮಾಡ್ತೀವಿ ಮೀನು ಸಾರನ್ನ. ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾಡ್ತಾರೆ ಮೀನು ಸಾರು. ಅವ್ರಿಗೆ ಆರಾಮಿರಲಿಲ್ಲಲ್ವ, ಅದಕ್ಕೋಸ್ಕರನೇ ನಾನೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ನೋಡಿ, ಈ ಥರ ಕುದಿಬೇಕು. ಆನಂತರ ಸ್ವಲ್ಪ ಜಾರ್ ತೊಳ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು. ಮಸಾಲೆ ಎಲ್ಲ ಉಳ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇವಾಗ ಜಾಸ್ತಿ ಹುಳಿಯಾಗಾದರೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಮನೇಲೇ ಒಬ್ರಿಗೆ ಆರಾಮಿರಲಿಲ್ಲ ಅಂದರೆ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು
ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ಎಷ್ಟು ಖಾರ ತಿಂತೀರಾ ಅಂತೇಳ್ಬಿಟ್ಟು ನಾನೊಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಮತ್ತು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನೊಂದು 2 ಗ್ಲಾಸಷ್ಟು ನೀರನ್ನ ಸೇರಿಸಿದ್ದೀನಿ. ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು. ಇದನ್ನು ಮೀನು ಸಾರನ್ನ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಈ ಥರ ಕುದೀತಾ ಇರಬೇಕು. ಇವಾಗ ಮೀನನ್ನ ಸೇರಿಸ್ತಾ ಇದ್ದೀನಿ. ತುಂಬಾ ಫ್ರೆಶ್ ಇರೋ ಮೀನನ್ನೇ ತೊಗೊಂಬಂದಿದ್ರು. ಫ್ರೆಶ್ ಇರೋ ಮೀನಿಂದ ಮಾಡಿದರೆ ತುಂಬ ಟೇಸ್ಟಿಯಾಗುತ್ತೆ ಸಾರು. ಅದಕ್ಕೋಸ್ಕರ ಫ್ರೆಶ್ ಇರೋ ಮೀನನ್ನೇ ತೊಗೊಂಬಂದು ಮಾಡ್ತೀವಿ ನಾವು. ನಮ್ಮ ಮನೆಯಲ್ಲಿ ಮೀನು ಕಾಮನ್ ಆಗಿರುತ್ತೆ, ಯಾಕಂದರೆ ನಮ್ಮ ಅಪ್ಪಾಜಿ ಮೀನನ್ನ ಹಿಡಿತಾರೆ. ತುಂಬ ಚೆನ್ನಾಗಿ ಸಿಗ್ತವೆ ನಮ್ಮ ಕಡೆ ಮೀನುಗಳು. ಈ ಮೀನು ಬಂದುಬಿಟ್ಟು ಜಿಲಾಬಿ ಮೀನು ಅಂತಂತಾರೆ. ಆ ಮೀನಿದು ಮುಳ್ಳು ಕಡಿಮೆನೇ ಇರುತ್ತೆ. ಚಿಕ್ಕ ಮೀನು ಥರ ಕಾಣಿಸ್ತವೆ, ಆದರೆ ಮುಳ್ಳು ಕಡಿಮೆನೇ ಇರ್ತವೆ. ನೋಡಿ ಈ ಥರ ಒಂದೊಂದಾಗೆ ಸಾರಲ್ಲಿ ಬಿಡಬೇಕು. ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮೀನು ಹಾಕಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಂಗೇ ಪ್ಲೇಟ್ನ ಮುಚ್ಚಿಬಿಡಿ. ನೋಡಿ ಈ ಥರ ಸಾರಲ್ಲಿ ಮೀನನ್ನ ಮುಳುಗಿಸ್ಬೇಕು. ಮೇಲ್ಗಡೆ ಸಾರು ಇರಬೇಕು, ಯಾಕಂದರೆ ಕುದಿಯೋಕ್ಕೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ. ಇದೇನು ಚಿಕನ್ ಬೆಂದಂಗೆ ಬೇಯಿಸೋದೇನು ಬೇಕಾಗಿಲ್ಲ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಒಂದು ಪ್ಲೇಟ್ನ ಮುಚ್ಚಿ ನಾನು ಕುದಿಯೋದಕ್ಕೆ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಅಷ್ಟರಲ್ಲೇ ತುಂಬ ಚೆನ್ನಾಗಿ ಕುದ್ದಿತ್ತು. ನಮ್ಮ ಪಾಪು ಕೂಡ ಅಳ್ತಾ ಇದ್ದ. ಅವನು ಇವಾಗ ನಿದ್ದೆ ಮಾಡೋ ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಇವನ್ನ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ಮತ್ತು ಚೌಳೆಕಾಯಿಗೂ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಲಗಿಸ್ಬಿಟ್ಟು ಬರ್ತೀನಿ. ನಮ್ಮ ಪಾಪು ಕೂಡ ಮಲ್ಕೊಂಡ. ಇದನ್ನು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗುತ್ತೆ ಈ ಪಲ್ಯ ಮಾಡಿಕೊಂಡ್ರೆ. ಅದಕ್ಕೋಸ್ಕರ ಇವಾಗಲೇ ಕಟ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 9:30 ಆಗಿತ್ತು. ಮೀನು ಸಾರು ತುಂಬಾ ಟೇಸ್ಟಿಯಾಗಿ ಆಗಿತ್ತು. ಈ ಥರ ನಿಮ್ಮನೇಲೂ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.